ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ, ನಮ್ಮ ಓಂಕಾರ ಅಣ್ಣರಿದ್ದಾರೆ, ನಮ್ಮ ನಾಗರಾಜ ಅಣ್ಣರಿದ್ದಾರೆ, ಎಲ್ಲ ಇಲ್ಲಿರ್ತಕ್ಕಂಥ ಸಾಂಕೇತಿಕವಾಗಿ ಜಯಣ್ಣರು, ನಮ್ಮ ಎಲ್ಲರಿಗೂ ಕೂಡ ಇಲ್ಲಿರ್ತಕ್ಕಂಥ ವೇದಿಕೆ ಮೇಲಿರೋ ಪ್ರತಿಯೊಬ್ಬರಿಗೂ ಕೂಡ ವಂದಿಸಿ, ಹಿರಿಯರಿಗೆ, ಗೆಳೆಯರಿಗೆ, ಮಹಿಳೆಯರಿಗೆ, ತಾಯರಿಗೆ, ಅಕ್ಕಂದಿರಿಗೆ, ಎಲ್ಲ ನಮ್ಮ ಯುವ ಮಿತ್ರರಿಗೆ ನಮಿಸಿ ಪ್ರಪ್ರಥಮವಾಗಿ ನಿಮಗೆಲ್ಲರಿಗೂ ಕಂಗ್ರ್ಯಾಚುಲೇಟ್ ಮಾಡಿ, ಭಾಳ ಆನಂದದಾಯಕವಾದಂತಹ ಒಂದು ಒಳ್ಳೆ ಸಭೆ. ಎಷ್ಟು ಕಳೆಗಟ್ಟಿದೆ ಅಂದರೆ ಇವತ್ತು ನಿಮ್ಮ ಅಟೆಂಡೆನ್ಸು ಇವತ್ತಿಗೆ ಫುಲ್ ಆಯಿತು. ಅಟೆಂಡೆನ್ಸ್ ಶಾರ್ಟೇಜ್ಗಳೆಲ್ಲ ಮುಗಿದು ಇವತ್ತಿಗೆ ಫುಲ್ ಆಯಿತು ನಿಮ್ಮ ಲೈಫ್ನ ಅಟೆಂಡೆನ್ಸು ಅಂತ ಹೇಳ್ತಾ, ಹೊರಗಡೆ ಕೂಡ ಚೇರ್ ಹಾಕಿ ಭಾಳ ಜನ ಕೂತಿದ್ದಾರೆ, ಅವ್ರಿಗೂ ಹೊಂದಿಸಿ, ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಹೊಂದಿಸ್ಬಿಟ್ಟು ನನ್ನ ಮಾತು ಪ್ರಾರಂಭ ಮಾಡ್ತಾಯಿದ್ದೀನಿ. ನನ್ನ ಹೆಸರು ದಿಲ್ಸೆ ದಿಲೀಪ್ ಅಂತ. ನಮ್ಮೂರು ಹೆಬ್ಬಳ್ಳಿ, ನಮ್ಮ ತಾಯಿ ಊರು ಆನೆವಾಳ. ನಾನು ಮದುವೆ ಆಗಿರೋದು ಇಲ್ಲೇ ಹೊಸ್ತೂರುಘಟ್ಟವನು. ಬಹುತೇಕರು ನೋಡಿರ್ತೀರ ನಮ್ಮ ಯುವ ಮಿತ್ರರು. ಇವತ್ತು ಬಂದು ಮಾತಾಡ್ಬೇಕು ನೀವು ಅಂತೇಳಿ ನಮ್ಮ ನೌಕರರ ಸಂಘದರು. ನೌಕರ ಅಂತಂದರೆ ಅದರದ್ದು ಅರ್ಥನೇ ನೀವು ಪರ್ಷಿಯನ್ ಭಾಷೆ ಒಳಗೆ ಹುಡುಕಿದ್ರೆ ನೌಕರ ಅಂದರೆ ಒಬ್ಬ ಸ್ನೇಹಿತ ಅಂತ. ಅವನು ದುಡಿಮೆ ಮಾಡೋನು ಅಂತಲ್ಲ, ಅವನೊಬ್ಬ ಸ್ನೇಹಿತ ಅಂತ. ಸೊ ಈ ಸ್ನೇಹಪರತೆ, ಈ ಸ್ನೇಹಿತನಾಗಿರೋದನ್ನು ನೌಕರರ ಸಂಘದವರು ಅವ್ರದ್ದೇ ದಿನನಿತ್ಯ ಜಂಜಾಟದಲ್ಲಿ ಮರ್ತೋಗ್ಬಿಟ್ಟಿರ್ತಾರೆ. ಆದರೆ ನಮ್ಮ ಹೊಸ್ತುರ್ಗದ ವೀರಶೈವ ಲಿಂಗಾಯತ ನೌಕರರ ಸಂಘ ಇದೆಯಲ್ಲ, ಆ ಥರದವರಲ್ಲ. ಸಾಮಾಜಿಕ ಬದ್ಧತೆ ಅವ್ರಿಗೇನಿದೆ, ಪ್ರತಿಯೊಬ್ಬರಿಗೂ ಕೂಡ ಅವರು ಎಲ್ಲರನ್ನು ಗುರುತಿಸ್ಬೇಕು, ಎಲ್ಲರನ್ನು ಪ್ರೋತ್ಸಾಹಿಸಬೇಕು ಅಂತ ಒಂದು ಅದ್ಭುತವಾದ ಕಾರ್ಯನ 13ನೇ ವರ್ಷ ಇದು. 13 ವರ್ಷದಿಂದ ಮಾಡಿಬಿಡ್ತಾ ಇದ್ದಾರೆ. ಇದಕ್ಕೊಂದು ದೊಡ್ಡ ಚಪ್ಪಾಳೆ ಬಿಡಬೇಕು. 1 ವರ್ಷ ಮಾಡ್ತಾರೆ, 2 ವರ್ಷ ಮಾಡ್ತಾರೆ, ಆದರೆ 13 ವರ್ಷದಿಂದ ದೇ ಹ್ಯಾವ್ ಬೀನ್ ಡೂಯಿಂಗ್ ದಿಸ್ ವೆರಿ ಮಚ್ ಎಫಿಷಿಯೆಂಟ್ಲಿ ಆ್ಯಂಡ್ ಎಫೆಕ್ಟಿವ್ಲಿ ಆ್ಯಂಡ್ ಕಂಟಿನ್ಯೂಸ್ಲಿ. ಈ ಕನ್ಸಿಸ್ಟೆನ್ಸಿಗೆ ನಿಮ್ಮೆಲ್ಲರ ಒಂದು ಪ್ರೀತಿ ಹಾರೈಕೆಗಳಿರಬೇಕು. ಅವರ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ನಾನು ಶಿರಸಾಷ್ಟಾಂಗವಾಗಿ ನಮಸ್ಕಾರಗಳನ್ನ ಹೇಳ್ತೀನಿ. ಯಾಕೆ ಅಂದರೆ ಒಂದು ತಾಲೂಕು, ಒಂದು ಜಿಲ್ಲೆ, ಒಂದು ಊರು, ಒಂದು ರಾಜ್ಯ, ಒಂದು ದೇಶ ಕಟ್ಟಬೇಕು ಅಂತಂದರೆ ಯುವ ಸಮುದಾಯನೇ ಭಾಳ ಮುಖ್ಯ. ನೀವು ನೋಡಿ, ಪ್ರಕೃತಿಯನ್ನು ನೀವು ನೋಡಿ, ಭೂಮಿ ಮೇಲೆ ಎಲ್ಲರಿಗೂ ಇರೋದು ಒಂದೇ ಹಪಾಹಪಿ ಏನು? ಒಂದು ಹೊಸ ಚಿಗುರನ್ನು ಬಿಟ್ಟು ಸಾಯಬೇಕು. ನೀವೆಲ್ಲೇ ಒಂದು ಚಿಕ್ಕ ಒಂದು ಮರ ಅರಳಿ, ಒಂದು ಸಸಿ ಅರಳಿ, ಒಂದು ಬೀಜ ಎಲ್ಲ ಹೋಗಿ ಬೀಳಲಿ, ಅದು ಈ ಭೂಮಿ ಮೇಲೆ ಬಿದ್ದ ತಕ್ಷಣ ಅದಕ್ಕೆ ಯಾರು ನೀರು ಹಾಕ್ಲಿದ್ರು ಅದು ಸಸಿ ಮೊಳಕೆ ಹೊಡೆದು, ಚಿಗುರು ಹೊಡೆದು ಮರವಾಗುತ್ತೆ. ಮರ ಆಗಿ ಮತ್ತೆ ಹೂ ಬಿಡುತ್ತೆ, ಕಾಯಿ ಬಿಡುತ್ತೆ, ಮತ್ತೆ ಬೀಜವಾಗಿ ಇನ್ನೊಂದು ಮರ ಆಗುತ್ತೆ. ಇದು ಸತತ 400 ಕೋಟಿ ವರ್ಷಗಳಿಂದ ಭೂಮಿಯಲ್ಲಿ ನಡೀತಾ ಬಂದಿದೆ. ನಮ್ಮ ಮನುಷ್ಯ ಸಂತತಿನೂ ಅಷ್ಟೇ. ನೀವು ಗಮನಿಸ್ತಾ ಹೋದರೆ, ಸಾಹೇಬ್ರು ಹೇಳಿದರು, ಸಿದ್ದಣ್ಣರು ಏನಂತ, ಬರ್ತಾ 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 ಜನ್ರೇಷನ್, ನಮ್ಮ ಜನ್ರೇಷನ್ ಲಕ್ಕಿನ ನೀವೇ ಲಕ್ಕಿ ಅಂತ. ಹೀಗೆ ಈ ಬರ್ತಕ್ಕಂಥ ಈ ಹೊಸ ಪೀಳಿಗೆ ಏನಿದೆ, ನಿಮಗೆ ಇನ್ನೂ ಎಫಿಷಿಯೆಂಟ್ ಆ್ಯಂಡ್ ಎಫೆಕ್ಟಿವ್ ಮತ್ತು ವಿಚಾರವಂತ, ಬುದ್ಧಿವಂತ, ಪ್ರಜ್ಞಾವಂತ ಸಮಾಜವನ್ನಾಗಿ ಮಾಡ್ತಾ ವಿಕಸನ ಹೊಂದೋದೇ ನಮ್ಮ ಮನುಕುಲದ ಒಂದು ಬಹಳ ಮುಖ್ಯವಾದಂಥ ಅಂಗ. ಇನ್ನೇನಿದೆ ಹೇಳಿ? ದುಡ್ಡು ಎಲ್ಲರೂ ಸಂಪಾದನೆ ಮಾಡ್ತಾರೆ, ಆಸ್ತಿ ಎಲ್ಲಾದರೂ ಸಂಪಾದನೆ ಮಾಡ್ತಾರೆ. ಇಲ್ಲಿರೋರು ಎಲ್ಲರೂ ಕೂಡ ಅದ್ಭುತವಾದ ಮಾರ್ಕ್ಸ್ ತಗೊಂಡಿದ್ದೀರಾ. 100ಕ್ಕೆ 100 ನಿಮಗೆಲ್ಲ ಒಳ್ಳೆ ಕೆಲಸಗಳು ಸಿಗುತ್ತೆ, ಒಳ್ಳೆ ಲೈಫ್ ಇರುತ್ತೆ. ಲಕ್ಷಾಂತರ ರೂಪಾಯಿ ಮೊಬೈಲ್ ತಗೊಂತೀರಾ, ಸೈಟ್ ಮಾಡ್ತೀರಾ, ಕಾರ್ ತಗೊಂತೀರಾ, ಎಲ್ಲ ತಗೊಂತೀರಾ. ಆದರೆ ನಂದೊಂದು ರಿಕ್ವೆಸ್ಟು, ನಾನು ಭಾಳ ಕಡೆ ಹೇಳ್ತಾ ಇರ್ತೀನಿ, ನಿಮ್ಮ ಮನೆಯಲ್ಲಿ ಒಂದು ಕಾಸ್ಟ್ಲಿಯಾದ ಒಂದು ಕಾರ್ ಇದೆ, ಆ ಕಾರ್ನೇ ನೀವು ಯಾವಾಗಲೂ ಬಳಸಬೇಕು, ಬದುಕಿಗೆ ಇಟ್ಕೋಬೇಕು. ಯಾವ ಕಾರು ಕಾಸ್ಟ್ಲಿ ಕಾರು? ಆಡಿ ಕಾರ, BMW ಕಾರ, ಇನ್ನೊಂದು ಯಾವುದೋ ಮರ್ಸಿಡೀಸ್. ನಮ್ಮ ಹುಡುಗರು ಕೇಳಿದ್ರೆ ಹೇಳ್ತಾರೆ, ಭಾಳ ಹಿಂದ್ಗಡೆ ಇರೋರು. ಎಲ್ಲದಕ್ಕಿಂತ ಕಾಸ್ಟ್ಲಿ ಕಾರು ನಿಮ್ಮ ಮನೇಲಿ ಇರಬೇಕಾಗಿರೋದು ಸಂಸ್ಕಾರ. ಈ ಕಾರಿಗೆ ಬೆಲೆ ಕಟ್ಟಕ್ಕಾಗದೇ ಇರೋಂಥ ಕಾರು, ಇಂಥ ಒಂದು ಅದ್ಭುತವಾದ, ಭಾಳ ಬೆಲೆ ಕಟ್ಟಲಾಗದಂಥ ಕಾಸ್ಟ್ಲಿ ಕಾರು ನಿಮ್ಮ ಬದುಕಿನಲ್ಲಿ, ನಿಮ್ಮ ಮನೆ ಮುಂದೆ, ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಸದಾ ಪಾರ್ಕಿಂಗ್ ಮಾಡ್ಕೊಂಡಿರಲಿ ಅದು. ಯಾಕೆ ಅಂದರೆ ನಮ್ಮ ಸಿದ್ದಣ್ಣರು ಭಾಳ ಚೆನ್ನಾಗಿ ಹೇಳ್ತಾರೆ, ಅವರ ಒಳ್ಳೆ ವಾಗ್ಮಿಗಳು. ನನಗೆ ದಿಲ್ಸೆ ಅಂತ ಹೆಸರಿಟ್ಟಿದ್ದ ನಮ್ಮ ಹಂಸಲೇಖ ಸಾಹೇಬರು, ನಾನು ಹೃದಯಾಂತರಾಳದಿಂದ ದಿಲೀಪ್ ಅಂತ
ಇಟ್ಕೊಂಡು ಕತೆ ಕವನಗಳನ್ನೆಲ್ಲ ಬರೀತಿದ್ವಿ ಮುಂಚೆ. ಆದರೆ ನೀನು ದಿಲ್ಸೆ ಅಂತ ಇರಬೇಕು ಅಂತೇಳಿ ಕೊಟ್ಟಿದ್ದೆ ಹಂಸಲೇಖ ಸಾಹೇಬರು. ಆ ಹಂಸಲೇಖ ಸಾಹೇಬರು ಬಾಯಲ್ಲಿ ಒಂದು ಹೊಗಳಿಕೆಗಳನ್ನು ತಗೊಳ್ತಕ್ಕಂಥದ್ದು ಅಷ್ಟು ಸುಲಭವಾದ ವಿಷಯ ಅಲ್ಲ. ನಾನು ಕೆಲವು ತಿಂಗಳುಗಳಿಂದ ಹೋದಾಗ ನಮ್ಮ ಸಿದ್ದಣ್ಣರನ್ನ ಭಾಳ ಅವರು ಪ್ರಶಂಸಿದ್ರು. ಯಾಕೆಂದರೆ ಅಷ್ಟು ವಿಚಾರವಂತರು, ಅಷ್ಟು ನಮ್ಮ 12ನೇ ಶತಮಾನದಲ್ಲಿ ಸಮಾನತೆ, ನಮ್ಮ ಸರಳತೆಯನ್ನು ಇಡೀ ಜಗತ್ತಿಗೆ ಬಿದ್ದಂಥ ಬಸವಣ್ಣರು ಏನಿದ್ದಾರೆ, ಆ ಬಸವಾದಿ ಶರಣರ ವಿಷಯವಾಗಿ ವಚನ ಟಿ ವಿ ಅಂತ ಒಂದು ಸಂಸ್ಥೆಯನ್ನು ಮಾಡ್ಕೊಂಡು ಅವ್ರು ಮಾಡ್ತಿರ್ತಕ್ಕಂಥ ಕೈಕರ್ಯಕ್ಕೆ ಸರ್ ಭಾಳ ನಮೋ ನಮಃ ನಿಮಗೆ. ನಾವು ನಿಮ್ಮನ್ನ ಗಮನಿಸ್ತಾ ಇರ್ತೀವಿ. ತಾವು ಅಷ್ಟು ದೂರದಿಂದ ನಮ್ಮ ನೌಕರರ ಸಂಘದ ಒಂದು ಕರೆಗೆ ಒಗ್ಗೊಟ್ಟು ತಾವು ನಮ್ಮ ಎಲ್ಲ ಯುವ ಉತ್ಸಾಹಿಗಳ ಜೊತೆಗೆ ಮಾತಾಡಲಿಕ್ಕೆ, ಸಂವಹನ ಮಾಡಲಿಕ್ಕೆ ಬಂದಿದ್ದಕ್ಕೆ, ನಮ್ಮೂರಿಗೆ ಬಂದಿದ್ದಕ್ಕೆ, ಹೊಸದುರ್ಗಕ್ಕೆ ಬಂದಿದ್ದಕ್ಕೆ ಭಾಳ ನಮಗೆ ಸ್ವಾಗತ ಕೋರಿ ನಿಮಗೆ ಅಭಿನಂದಿಸ್ತೀನಿ ಸರ್. ಆಮೇಲೆ ಯುವ ಸಮುದಾಯಕ್ಕೆ ಭಾಳ ಇಂಪಾರ್ಟೆಂಟಾಗಿ ಹೇಳ್ಬೇಕಾಗಿರೋದು ಅಡ್ವೈಸ್ ಈಸ್ ನಾಟ್ ಅಡ್ವೈಸಬಲ್ ಅಂತ. ಈಗಿನ ಸಮುದಾಯ ಹೆಂಗಿದೆ ಅಂದರೆ, ಈಗಿನ ಜನ್ರೇಷನ್ನು ಭಾಳ ಅಡ್ವೈಸ್ ಮಾಡೋದು ಬೇಕಿಲ್ಲ, ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ. ಆದರೆ ನಾನು ಒಂದೇ ಹೇಳೋದು, ಬ್ಯಾಕ್ ಟು ರೂಟ್ಸ್ ಅಂತ ಏನಿದೆ ಇವತ್ತು ಏನೇನೋ ತಿಂತಿರೋರು ಇವತ್ತಿನ ಸಮುದಾಯ ಒಂಚೂರು ನಮ್ಮ ತಂದೆಯರ ಸೊಗಡಿನ ಸಮುದಾಯಗಳು ಒಂದಷ್ಟು ಆರೋಗ್ಯ ಪದ್ಧತಿಲಿ ಬ್ರಿಟಿಷ್ ಬಂದೋ ಮತ್ತೊಂದು ಬಂದೋ ಎಲ್ಲೆಲ್ಲೋ ಹೋದರು. ಆದರೆ ನಿಮ್ಮ ಸಮುದಾಯ ಜಾಗೃತವಾಗಿದೆ, ಇದು ಭಾಳ ಸಂತೋಷ. ಪೂರ್ತಿ ಆರ್ಗ್ಯಾನಿಕ್ ಕಡೆಗೆ, ಪೂರ್ತಿ ಸಾವಯವ ಕೃಷಿ ಕಡೆಗೆ, ಪೂರ್ತಿ ಎಲ್ಲದರಲ್ಲೂ ಸಾವಯವ. ನೀವು ಬ್ಯಾಕ್ ಟು ರೂಟ್ಸ್ ಅನ್ನೋದನ್ನು ಮಾಡ್ತಕ್ಕಂಥ ಜನಾಂಗ ನಿಮ್ಮ ಮುಂದೆ ಇದೆ. ನೀವು ಮಾಡ್ತೀರಾ ಎಲ್ಲ ವಿಷಯದಲ್ಲೂ ಕೂಡ. ನಮ್ಮ ಸಂಸ್ಕೃತಿಗೆ ಪೂರಕವಾಗಿ ತಾವೆಲ್ಲ ಇರ್ತೀರಾ. ಆಶಾದಾಯಕವಾಗಿ ಕಾಣ್ತಿರ್ತಕ್ಕಂಥ ಯಾವುದಾದ್ರು ಜನ್ರೇಷನ್ ಇದ್ದರೆ ಈಗಿನ ಜನ್ರೇಷನ್ನೇ. ಇಷ್ಟು ವರ್ಷ ಬಯಲಲ್ಲಿದ್ವಿ, ಬಯಲು ಮಹಾಬೈಲಲ್ಲೇ ಇದ್ವಿ. ಈಗ ನೀವೆಲ್ಲ ಬಯಲು ಟು ಮೊಬೈಲು ಆಗೋಗ್ಬಿಟ್ಟಿದೆ ಜಗತ್ತು. ಹಂಗಾಗಿ ಇಂಥ ಜಗತ್ತಿನಲ್ಲೂ ಕೂಡ ಒಂದು ಚಿಕ್ಕ ಜಾಗೃತಿಯನ್ನು ಇಟ್ಕೊಂಡು, ಅಪ್ಪ ಅಮ್ಮ ಸಿದ್ದಣ್ಣರು ಹೇಳಿರು, ಅವ್ರು ಹೆಂಗೆ ಎಷ್ಟು ಕಷ್ಟಪಟ್ಟು ಎಲ್ಲಿಂದ ದುಡ್ಡು ತತ್ತಾರೆ ಅನ್ನೋದೇ ನಿಮಗೆ ಇನ್ನೂ ಗೊತ್ತಿರೋದಿಲ್ಲ ಅಂತ, ಎಂಥ ಒಳ್ಳೆ ಮಾತು ಹೇಳಿರೋರು. ಹಾಗಾಗಿ ನಾನು ಭಾಳ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಜೀವನದಲ್ಲಿ ಏನೇ ಬರಲಿ, ಎಂತೆಂಥ ನಿಮಗೆ ಎಂಥ ಸೌಕರ್ಯಗಳು ಸವಲತ್ತುಗಳು, ನೀವೆಲ್ಲ ಅಮೇರಿಕಕ್ಕೆ ಹೋಗಿ ಜೀವನ ಮಾಡೋದು ಬರಲಿ, ಅಥವಾ ನಿಮಗೆ ಎಂಥ ದಯನೀಯ ಪರಿಸ್ಥಿತಿಗಳು ಬರಲಿ, ಯಾರನ್ನು ಬಿಟ್ಕೊಟ್ರು ನಿಮ್ಮ ಅಪ್ಪ ಅಮ್ಮನ ಬಿಟ್ಕೊಡ್ಬೇಡ್ರಿ. ಅವರ ಒಂದು ಶ್ರಮ, ಅವರ ಬೆವರು, ಅವರ ಕೊಳೆ ಆಗಿರೋ ಕಾಲರು, ಅವರು ಮಾಸಿರೋ ಪಂಚೆ, ಅವರ ಒಂದು ದುಡಿಮೆಯ ಶ್ರಮ ನಿಮ್ಮ ಬದುಕಿನ ದೇವರಾಗಬೇಕು. ಅದಕ್ಕೆ ಇನ್ನೊಂದು ಪ್ಯಾರಲಲ್ ಮಾರ್ಗ ಯಾವುದೂ ಇಲ್ಲ ಜಗತ್ತಿನಲ್ಲಿ. ನಿಮ್ಮನ್ನು ಮುಂದೆ ಇಟ್ಟು ತಮ್ಮನ್ನು ತಾವು ಹಿಂದೆ ನಿಂತ್ಕೊಳ್ಳೋ ಯಾರಾದರೂ ಒಬ್ಬರಿದ್ದರೆ ಅವ್ರು ಯಾರೂ ಅಲ್ಲ, ನಿಮ್ಮ ತಂದೆ ತಾಯಿಗಳು ಮಾತ್ರ. ಇನ್ಯಾರೂ ಕೂಡ ಆ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾ, ಒಂದು 3 ಶತ್ರುಗಳಿದ್ದಾರೆ ಈ ಯುವ ಪೀಳಿಗೆಗೆ. ನಿಮಗೆ ಈಗ ಸಕ್ಸಸ್ಗೆ ಆಪೋಸಿಟ್ ಪದ ಏನು? ಯಾರು ಹೇಳ್ತೀರಾ? ಕೂಗಿ ಹೇಳ್ತೀರಾ? ಫೇಲ್ಯೂರು. ಸಕ್ಸಸ್ಸಿಗೆ ವಿರುದ್ಧ ಪದ ಫೇಲ್ಯೂರ್ ಅಂತ ಒಂದು ಮಾತು ಬಂದಿದೆಯಲ್ಲ, ಅದನ್ನು ನಾವೆಲ್ಲ ಸಾರಾಸಗಟಾಗಿ ಒಪ್ಕೊಳ್ತೀವಿ. ಸಕ್ಸಸ್ಸಿಗೆ 3 ಶತ್ರುಗಳಿದಾರಂತೆ. ಒಂದು ಪೋಸ್ಟ್ಪಾನಿಂಗ್ ಅಂದರೆ ಪ್ರೋಕ್ರಾಸ್ಟಿನೇಷನ್ ಅಂತ ಏನಂತೀರಾ, ಪ್ರಥಮವಾದಂಥ ಶತ್ರು. ನೀವು ಹೇಳ್ತಾರಲ್ಲ, ನಾಳೆ ಮಾಡುವ ಕೆಲಸವನ್ನು ಹಿಂದೆ ಮಾಡು ಅಂತ. ಆ ಟೈಮಿಗೆ ಕರೆಕ್ಟಾಗಿ ಏನು ಮಾಡಬೇಕು, ಜಸ್ಟ್ ಇನ್ ಟೈಮ್ ಅಂತ ನಾವೇನು ಕರಿತೀವಿ, ಅದನ್ನು ಭಾಳ ಮುಖ್ಯವಾಗಿ ರೂಢಿಸ್ಕೋಬೇಕು. ನಿಮ್ಮ ಜೀವನದಲ್ಲಿ ಯಾವತ್ತೇ ಆಗಿ ಎಲ್ಲೇ ಇರಿ, ಇನ್ನು ಮುಂದಕ್ಕೆ ಯುವ ಸಮುದಾಯ ಬೆಳಿಬೇಕಾದ್ರೆ ಪ್ರೋಕ್ರಾಸ್ಟಿನೇಷನ್ ಅಂದರೆ ಪೋಸ್ಟ್ಪಾನ್ಮೆಂಟ್ ಅನ್ನೋದು ಮೊದಲ ಶತ್ರು ನಿಮಗೆ. 2ನೇ ಶತ್ರು ಯಾವುದು ಗೊತ್ತಾ? ಕಂಪ್ಯಾರಿಸನ್. ನೋಡಪ್ಪ, ಅವನು ಈ ಕಾಲೇಜ್ ಸೇರ್ಕೊಂಡ, ನಮ್ಮ ಪಕ್ಕದ ಮನೆಯೂ ನಮ್ಮ ವಾರ್ಗೇನೋ ನಮ್ಮ ಜೊತೆಗೆ ಇಷ್ಟು ಮಾರ್ಕ್ ತಗೊಂಡ, ನೀನು ಇಷ್ಟು ತಗೊಂಡೆ. ಕಂಪ್ಯಾರಿಸನ್ ಜೀವನದಲ್ಲಿ ಇಟ್ಕೋಬೇಡಿ. ನಿಮ್ಮ ವಾಚ್ಗಳು ಕೂಡ ನೀವೆಷ್ಟೇ ಕಾಸ್ಟ್ಲಿ ವಾಚ್ ತಗೊಂಡ್ರು ನಿಮ್ಮ ಪಕ್ಕದನ್ನು ಆ ಟೈಮಿಗೆ ಮ್ಯಾಚ್ ಆಗೋದಿಲ್ಲ. ನಿಮ್ಮ ಜೀವನದಲ್ಲಿ ನಿಮಗೆ ಮದುವೆ ಆಗೋ ಟೈಮಲ್ಲಿ ನಿಮ್ಮ ವಾರ್ಗೇರ್ಗೆ ಆಗಲ್ಲ, ನೀವು ಮನೆ ಕಟ್ಟೋ ಟೈಮಲ್ಲಿ ನಿಮ್ಮ ವಾರ್ಗೇರ್ ಕಟ್ಟೋದಿಲ್ಲ, ನಿಮಗೆ ಕೆಲಸ ಸಿಗೋ ಟೈಮಲ್ಲಿ ನಿಮ್ಮ ವಾರ್ಗೇರಿಗೆ ಸಿಗೋದಿಲ್ಲ. ಇದಂತೂ ಫಿಕ್ಸಾ. ನೀವು ಒಟ್ಟಿಗೆ ಕಾಲೇಜಿಗೆ ಹೋಗ್ಬೋದು, ಒಟ್ಟಿಗೆ ಕಾಲೇಜಿಂದ ಆಚೆ ಪಾಸ್ಔಟ್ ಆಗ್ಬೋದು. ಆದರೆ ಯಶಸ್ಸು ಅನ್ನೋದೇನಿದೆ, ಈ ಯಶಸ್ಸು ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ಗಡಿಯಾರವನ್ನು ಭಗವಂತನೋ ಸೃಷ್ಟಿನೋ ಪ್ರಕೃತಿ ಮಾಡಿಕೊಟ್ಟಿದೆ. ಹಾಗಾಗಿ ನೀವು 2ನೇ ಶತ್ರು ಆದಂಥ ಈ ಪ್ರೋಕ್ರಾಸ್ಟಿನೇಷನನ್ನು ಭಾಳ ದೂರ ಇಡಬೇಕು. ಈ 3ನೇ ಶತ್ರು ಯಾವುದು ಅಂತಂದರೆ ಡಿಸ್ಟ್ರಾಕ್ಷನ್. ಇವತ್ತು ಎಲ್ಲವನ್ನೂ ಸೋಷಿಯಲ್ ಮೀಡಿಯಾಗೆ ಹಾಕುವಂಥ ದಾವಂತ ಇದೆ. ನಾವೆಲ್ಲ ಗ್ರಾಮದಲ್ಲಿದ್ದಾಗ ಚೆನ್ನಾಗಿದ್ವಿ, ಈಗ ಇನ್ಸ್ಟಾಗ್ರಾಮಿಗೆ ಬಂದಿದ್ದೀವಿ. ಗ್ರಾಮದಿಂದ ಇನ್ಸ್ಟಾಗ್ರಾಮ. ಆದರೂ ಕೂಡ ನಮ್ಮ ಈ ವಿದ್ಯಾರ್ಥಿಗಳ ದೆಸೆಯಲ್ಲಿ ಸೋಷಿಯಲ್ ಮೀಡಿಯಾನ ಸದ್ಬಳಕೆ ಆಗಬೇಕು, ಅದರಿಂದ ಡಿಸ್ಟ್ರಾಕ್ಷನ್ ಆಗಬಾರ್ದು ಅಂತ ಈ 3 ವಿಷಯಗಳನ್ನು ಹೇಳಿ, ನಾನು ಕೆನಡಾದಲ್ಲಿ MBA ಮಾಡಬೇಕಾದ್ರೆ
ಲಂಡನಲ್ಲಿ MSc ಮಾಡಬೇಕಾದ್ರೆ, ಇಲ್ಲಿ ರಾಮಯ್ಯಲ್ಲಿ BE ಮಾಡಬೇಕಾದ್ರೆ ನಾವು ಪಾಲಿಸಿದ್ದು ಒಂದೇ, ಏನು ಅಂತಂದರೆ ಪಾಠವನ್ನು ಅಚ್ಚುಕಟ್ಟಾಗಿ ಕ್ಲೀನಾಗಿ ಒಬ್ಬರು ಲೆಕ್ಚರರು ಪಾಠ ಮಾಡ್ತಿದ್ದಾರೆ ಅಂದರೆ 100% ಅದನ್ನು ಕೇಳಬೇಕು. ಅದಕ್ಕೆ ನೀವು ದುಡ್ಡು ಕೊಟ್ಟಿದ್ದೀರಾ, ಅದಕ್ಕೆ ಫೀಸ್ ಪೇಮೆಂಟ್ ಮಾಡಿದ್ದೀರಾ, ಅಲ್ಲಿ ನೀವು ಆ ದಿವ್ಯವಾದ ಗಳಿಗೆಯಲ್ಲಿ ನೀವು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ರು ಮತ್ತೆ ನಿಮಗೆಲ್ಲೂ ಹೋಗಲ್ಲ. ಅದು ಬಡ್ಡಿ ಚಕ್ರ ಬಡ್ಡಿಯಾಗಿ ನೀವು ಆಚೆ ಬಂದು ಓದ್ಕೋಬೇಕು, ಮತ್ತೆ ಅದಕ್ಕೆ ಯೂಟ್ಯೂಬ್ ತಗೋಬೇಕು, ಮತ್ತೆ ಇನ್ನೊಬ್ರು ಕೇಳಬೇಕು, ಅದೇ ಲೆಕ್ಚರ್ನ ಹುಡ್ಕೊಂಡೋಗಿ ಡೌಟ್ ಕೇಳಬೇಕಾಗತ್ತೆ. ನಿಮ್ಮ ಜೀವಮಾನದಲ್ಲಿ ಒಂದಿಟ್ಕೊಳ್ಳಿ, ಯಾರಾದರೂ ಪಾಠ ಮಾಡ್ತಿದ್ದಾರೆ, ಯಾರೋ ನಿಮಗೆ ಮಾತಾಡ್ತಿದ್ದಾರೆ ಅಂದರೆ ಅಲ್ಲೇ ಮುಗಿಸ್ಬಿಡಿ. ಅಲ್ಲಿಗೆ ಅದನ್ನು ಗಂಟು ಕಟ್ಟಿ, ನಿಮ್ಮೂರಾಗ ಅಜ್ಜಿ ಹೆಂಗೆ ಅಟ್ಟದ ಮೇಲೆ ಎಸಿತಾಳೆ ಒಂದೊಂದು ಗಂಟನೆ, ನೀವು ಯಾವಾಗಾರ ಊರಿಗೆ ಹೋದಾಗ ಏನೋ ಒಂದು ಐಟಮ್ ಬೇಕು ಅಂತ ಕೇಳ್ರಿ ನಿಮ್ಮ ಅಜ್ಜಿಗಳ್ನ ಕರೆಕ್ಟಾಗಿ ತೆಗೆದು ಅಟ್ಟದಿಂದ ತಕ್ಕೊಡ್ತಾರೆ. ಯಾರು ತಕ್ಕೊಡೋಕ್ಕಾಗಲ್ಲ ನಿಮಗೆ. ಅಜ್ಜಿ ಮಾತ್ರ ಆಕೆ ಗೊತ್ತಿರುತ್ತೆ. ಇದಕ್ಕೆ ಸಂಕ್ರಾಂತಿಗೆ ಯಾವ ಗಂಟು ತೆಗಿಬೇಕು, ಮೊಮ್ಮಕ್ಕಳು ಬಂದರೆ ಯಾವ ಗಂಟು ತೆಗಿಬೇಕು, ಯಾವ ಅಟ್ಟದ ಮೇಲೆ ಏನು ಇಟ್ಟಿದ್ದಾಳೆ ಅಂತ. ಹಂಗೆ ನಿಮ್ಮ ಬುದ್ಧಿ ಅಜ್ಜಿಯ ಅಟ್ಟವಾಗಿರಲಿ, ಅದ್ಭುತವಾದ ಅಜ್ಜಿ ಅಟ್ಟ ಆಗಿರಬೇಕು. ಯಾವಾಗ ಏನೇನು ಬೇಕಾಗುತ್ತೆ, ಮಹಾಯುದ್ಧಕ್ಕೆ ನೀವೇನು ಹೋಗ್ತಿದ್ದೀರ, ಬದುಕಿನ ಯುದ್ಧಕ್ಕೆ, ಇವಾಗಲಿಂದನೇ ನೀವು ಸಾಮಾನು ಸರಂಜಾಮು ವೆಪನ್ಸ್ಗಳನ್ನ ಈಗಲಿಂದನೇ ನೀವು ಶಸ್ತ್ರಾಸ್ತ್ರಗಳನ್ನ ರೆಡಿ ಮಾಡ್ಕೊಳ್ಳೋಂಥ ಅದ್ಭುತವಾದಂಥ ಗಳಿಗೆಯಲ್ಲಿ ನೀವು ಇದ್ದೀರಾ ಅಂತ ಹೇಳ್ತಾ, ನನ್ನ ಸಂಪರ್ಕ ಸಂಖ್ಯೆ ನಿಮ್ಗೆ ಸಿಗ್ತದೆ ಮತ್ತು ನನ್ನ ಸೋಷಿಯಲ್ ಮೀಡಿಯಲ್ಲೂ ಸಿಗ್ತೀವಿ ನಿಮಗೆ. ನಮಗೊಂದಷ್ಟು ಚಿಕ್ಕ ಒಂದು ಎಕ್ಸ್ಪೋಜರ್ ಇದೆ, ನಮ್ಮನ್ನು ಬಳಸ್ಕೊಳ್ಳಿ. ನೀವು ಯಾವಾಗ ಏನು ಕೇಳಿದ್ರು ಕೂಡ ನಾವಂತೂ ನಿಮ್ಮ ಮುಂದಿನ ದಿವಸ ಜೊತೆಯಾಗಿರ್ತೀವಿ. ನಾವು ಅಷ್ಟೆಲ್ಲ ಫಾರಿನ್ನಲ್ಲಿ ಓದ್ಕೊಂಬಂದು ನಮ್ಮೂರಿಗೆ ಬಂದಿರೋದು ಯಾಕೆಂದರೆ ನಮ್ಮ ಕೈಲಾಗಿದ್ದನ್ನು ಮಾಡಿ ಉಸಿರು ಬಿಡೋಣ ಅಂತ. ಎಲ್ಲರೂ ಬದುಕ್ತೀವಿ, ಎಲ್ಲರೂ ಸಾಯ್ತೀವಿ, ಎಲ್ಲರೂ ಸಾಧನೆ ಮಾಡ್ತೀವಿ. ಆದರೆ ಈ ಹುಟ್ಟಿದಂಥ ಊರಿಗೆ ಏನಾದರೂ ಮಾಡೋಣ ಅಂತ ಬಂದಿರತಕ್ಕಂಥ ಒಂದು ಆಸೆಯಲ್ಲಿ ತಮ್ಮೆಲ್ಲರ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ತಾ ನನ್ನ ಭಾಷಣಕ್ಕೆ ಒಂದು ಚಿಕ್ಕ ವಿರಾಮ ಮಾಡ್ತೀನಿ. ಭಾಳ ಜನ ಮಾತಾಡೋದಿದೆ, ಗುರುಗಳೆಲ್ಲ ಬಂದಿದ್ದಾರೆ, ನಮ್ಮ ಮಾನಸ ಗುರುಗಳು ಆದಂಥ ನಮ್ಮ ಸಾಣೆಹಳ್ಳಿ ಸ್ವಾಮೀಜಿಗಳು ಬಂದಿದ್ದಾರೆ, ಅವರು ಮಾತಾಡೋದಿದೆ, ಇನ್ನೂ ಗುರುವರಿಯರಿದ್ದಾರೆ, ಭಾಳಷ್ಟು ಜನ ಗೆಸ್ಟ್ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಮಾತಾಡಲಿಕ್ಕೆ ನೀವೆಲ್ಲ ಉತ್ಸುಕರಾಗಿ ಎಲ್ಲರ ಭಾಷಣವನ್ನು ಕೇಳಿ ಎಲ್ಲರಿಂದ ಕಲೀರಿ. ಸರಳತೆ, ಸಮಾನತೆ, ಪ್ರಾಮಾಣಿಕತೆ, ಎಲ್ಲ ಜಾತಿ ಜೊತೆ ಬೆರೆಯುವಂಥ ಅದ್ಭುತವಾದಂಥ ದಿವ್ಯವಾದಂಥ ವೀರಶೈವ ಲಿಂಗಾಯತ ಪರಂಪರೆಯಲ್ಲಿ ನೀವು ಹುಟ್ಟಿದ್ದೀರಾ. ಫಸ್ಟ್ ಆಫ್ ಆಲ್ ಲಿಂಗಾಯತನಾಗಿ ಹುಟ್ಟದೇ ಒಂದು ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂದರೆ ನಮ್ಮಲ್ಲಿ ಭೇದ ಭಾವ ಇಲ್ಲ. ಇಡೀ ಜಗತ್ತಿಗೆ ಅನುಭವ ಮಂಟಪ ಕೊಟ್ಟವ್ರು ನಾವು, ಇಡೀ ಜಗತ್ತಿಗೆ ಸಮಾನತೆ ಪಾಠ ಹೇಳಿದವ್ರು ನಾವು. ಥೇಮ್ಸ್ ನದಿ ತೀರದಲ್ಲಿ ಹೋಗಿ ಪ್ರತಿಮೆ ಕಟ್ತಾರೆ ಅಂದರೆ ಬಸವಣ್ಣಂಗಿಂತ ಇನ್ನೊಬ್ಬರು ಬೇಕಾಗಿಲ್ಲ. ಬಸವಣ್ಣನ ನಾನು ಯಾವ ರೀತಿ ನೋಡ್ತೀನಿ ಅಂದರೆ, ಹೀ ಈಸ್ ಅ ಫಿಲಾಸಫರ್, ಹೀ ಈಸ್ ಅ ರೈಟರ್, ಪ್ಲಸ್ ಈಸ್ ಅನ್ ಅಕೌಂಟೆಂಟ್. ಅವರು ಬಿಜ್ಜಳನ ಆಸ್ಥಾನದಲ್ಲಿ ಅರ್ಥಶಾಸ್ತ್ರಜ್ಞ ಇರುವ ಲೆಕ್ಕಿಗ ಆಗಿದ್ದರು ಅಂದರೆ ನಮ್ಮ ಬದುಕಿಗೂ ಅಷ್ಟೇ. ನಾವು ಎಷ್ಟು ಸಾಹಿತ್ಯ ಬೇಕು, ಎಷ್ಟು ಆಧ್ಯಾತ್ಮ ಬೇಕು, ಅಷ್ಟೇ ವಾಣಿಜ್ಯ ಕೂಡ ಬೇಕು. ಎರಡನ್ನೂ ಬ್ಯಾಲೆನ್ಸ್ ಮಾಡಿದಾಗ ಆಧುನಿಕ ಬಸವಣ್ಣ ನೀವು ಆಗ್ತೀರಾ ಅಂತ ಹೇಳ್ತಾ, ಇಲ್ಲಿರೋ ಎಲ್ಲ ತಾಯಂದರಿಗೆ, ಅಕ್ಕಂದರಿಗೆ ಎಲ್ಲ ನಂಬಿಸಿ, ಎಲ್ಲ ನಮ್ಮ ಯುವ ಮಿತ್ರರಿಗೆ ಆಲ್ ದಿ ಬೆಸ್ಟ್, ಹಾರ್ಟ್ಲಿ ಶುಭಾಶಯಗಳನ್ನು ಹೇಳಿ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಮತ್ತು ಸ್ವಾಮೀಜಿಗಳಿಗೆಲ್ಲ ಮತ್ತೊಮ್ಮೆ ನಂಬಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಆಮೇಲೆ ವಿಶೇಷವಾಗಿ ನೌಕರರ ಸಂಘ ಈ ಒಂದು ಅದ್ಭುತವಾದ ಕೆಲಸ ಮಾಡ್ತಾ ಇದೆ. ಪ್ರತಿ ವರ್ಷ ನಮ್ಮ ಕೈಲಿ ಆಗೋ ಎಲ್ಲಿವರೆಗೂ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ಅಲ್ಲಿವರೆಗೂ ನಿಮ್ಮ ಜೊತೆಗೆ ಇರ್ತೀವಿ. ಹೀಗೆ ಚಿಕ್ಕದಾಗಿ ಏನೇನು ಕಾಣಿಕೆಗಳು ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ, ನಾವು ದಾನಿಗಳಿಗಿಂತ, ಕಾಣಿಕೆ ಕೊಡೋರಿಗಿಂತ, ಇಲ್ಲಿ ಬರೋ ವೇದಿಕೆ ಗೆಸ್ಟ್ಗಳಿಗಿಂತ ನೌಕರರ ಸಂಘ ಮಾಡ್ತಿರೋ ಅಂಥ ಕಾರ್ಯ ಭಾಳ ಒಂದು ಅದ್ಭುತವಾದಂಥ ಕಾರ್ಯ. ಅವರು ಮನೆ ಮಠಗಳನ್ನು ಬಿಟ್ಟು ತಿಂಗಳಾನುಗಟ್ಟಲೆಯಿಂದ ಈ ಪ್ರಿಪ್ರೇಷನ್ ಮಾಡಿ ಇಷ್ಟು ಜನನ ಸೇರಿಸಿದ್ದಾರೆ ಅಂತಂದರೆ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಲಿ. ಮತ್ತು ಅವ್ರಿಗೆ ನಮಸ್ತಾ ನನ್ನ ಮಾತು ವಿರಾಮ ಮಾಡ್ತೀನಿ. ನಮಸ್ಕಾರ.